ಕರ್ನಾಟಕಕ್ಕೆ ಮತ್ತೆ ಬರೆ ಎಳೆದಿದೆ ಸಿಡಬ್ಲ್ಯೂಆರ್ಸಿ. ತಮಿಳುನಾಡಿಗೆ ನೀರು ಹರಿಬಿಡುವಂತೆ ಸೂಚನೆ ಕೊಟ್ಟಿದೆ. 15 ದಿನಗಳ ಕಾಲ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನು ಬಿಡುವುದಕ್ಕೆ ಆದೇಶ ನೀಡಲಾಗಿರುವುದು ಅಂದರೆ ಸೂಚನೆಯನ್ನ ಕೊಟ್ಟಿದೆ, ಶಿಫಾರಸು ಮಾಡಿರುವಂಥದ್ದು ಸಿಡಬ್ಲ್ಯೂಆರ್ಸಿ. ಈ ಶಿಫಾರಸನ್ನ ಪ್ರಾಧಿಕಾರ ಏನು ಮಾಡುತ್ತೆ ಅನ್ನೋದೇ ಇರುವಂತಹ ಕುತೂಹಲ. ಈ ಮಧ್ಯೆ ಸಿಡಬ್ಲ್ಯೂಆರ್ಸಿ ವಿರುದ್ಧ ಕಾವೇರಿ ಕೊಳದ ರೈತರು ಮತ್ತೆ ಸಿಡಿದಿದ್ದಾರೆ. ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತಂದ್ರೆ ಹೇಗೆ ಅನ್ನೋದು ಈಗ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಂಡ್ಯ ರೈತರು ಕೂಡ ಸಿಡಿದಿದ್ದಾರೆ. ಮಂಡ್ಯದಲ್ಲಿ ರಸ್ತೆ ತಡೆದು ರೈತರಿಂದ ಪ್ರತಿಭಟನೆ. ಆಲ್ರೆಡಿ ಪ್ರತಿಭಟನೆಯ ಕಾವು ಪಡ್ಕೊಳ್ತಾ ಇದೆ. ಕನ್ನಡ ಪರ ಸಂಘಟನೆ, ರೈತರು ಪ್ರತಿಭಟನೆ ಮುಂದಾಗಿದ್ದಾರೆ. ಈ ಶಿಫಾರಸು ಮರಣ ಶಾಸನ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಅಲ್ಲಿ ಬಸ್ ತಡೆದು ರಸ್ತೆಯಲ್ಲೇ ಮಲಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಸ್ತೆ ತಡೆದು ರೈತರಿಂದ ಪ್ರತಿಭಟನೆ. ನಾವು ಪ್ರತಿನಿಧಿ ರಾಮ್ ಲೈವ್ ನಲ್ಲಿದ್ದಾರೆ, ಅವರಿಂದ ಡೀಟೇಲ್ಸ್ ಪಡಿತಾ ಹೋಗೋಣ. ರಾಮ್, ಎಲ್ಲ ಕಡೆಗಳಲ್ಲೂ ಕೂಡ ಪ್ರತಿಭಟನೆಯ ಕಾವು ಪಡೆದುಕೊಳ್ತಾ ಇದೆ. ಯಾಕಂದ್ರೆ ಮತ್ತೆ ಸಿಡಬ್ಲ್ಯೂಆರ್ಸಿ ಮಾಡಿರುವಂತಹ ಶಿಫಾರಸು ಈಗ ಮರಣ ಶಾಸನ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಹೇಗೆ ಕಂಡು ಬರ್ತಾ ಚಿತ್ರಣ? ಯಾವ ರೀತಿಯ ಆಕ್ರೋಶ? ಜೊತೆಗೆ ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದೇನಾದ್ರೂ ನಿಲುವಿದೆಯಾ ಹೇಗೆ ಅಂತ? ಪ್ರತಿಮಾ, ಖಂಡಿತವಾಗಿಯೂ ರಾಜ್ಯದ ರೈತರು ಕೇಳ್ತಾ ಇರುವಂತದ್ದು ನಾಲೆಗಳಿಗೆ ನೀರನ್ನು ಹರಿಸಿ ಅಂತೇಳಿ. ಆ ನಾಲೆಗಳಿಗೆ ನೀರನ್ನು ಹರಿಸಿದಂತಹ ಸಂದರ್ಭದಲ್ಲಿ ಇದೀಗ ಮತ್ತೆ ಸಿಡಬ್ಲ್ಯೂಆರ್ಸಿ 15 ದಿನಗಳ ಕಾಲ 12,000 ಕ್ಯೂಸೆಕ್ ಪ್ರತಿದಿನ ನೀರು ಹರಿಸುವಂತೆ ಸೂಚಿಸಿರುವಂತದ್ದು ರೈತರಿಗೆ ಗಾಯದ ಮೇಲೆ ಬರೆಯದಂತಾಗಿದೆ. ನನಗೆ ಮೈಸೂರಿನಲ್ಲಿದ್ದೇನೆ, ನೋಡ್ತಾ ಇರಬಹುದು. ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ರೈತರು ಸಹ ಮೊದಲು ನಾಲೆಗಳಿಗೆ ನೀರನ್ನು ಹರಿಸಿ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಯ ಹಾದಿಯನ್ನ ತಿಳಿದಿರುವಂತದ್ದು. ಯಾಕಂದ್ರೆ ಮೊದಲು ನಾಲೆಗಳಿಗೆ ನೀರು ಹರಿಸಿ, ನಂತರ ತಮಿಳುನಾಡಿಗೆ ನೀರು ಹರಿಸಿ ಅಂತೇಳಿ ಈಗಾಗಲೇ ಪ್ರತಿಭಟನೆಯ ಹಾದಿಯನ್ನ ತುಳಿದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕರ್ನಾಟಕ ಬಂದ್ ಅನ್ನ ಮಾಡಬೇಕು ಅಂತೇಳಿ ರೈತರು ಸಹ ಬೆಂಬಲವನ್ನು ಸೂಚಿಸಿದ್ರು. ಎಲ್ಲೋ ಒಂದು ಕಡೆ ಮಳೆ ಚೆನ್ನಾಗಾಗ್ತಾ ಇದೆ, ಪ್ರಕೃತಿ ದತ್ತವಾಗಿ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಎಲ್ಲರೂ ಸಹ ಒಂದು ನಿರೀಕ್ಷೆಯನ್ನು ಮಾಡಿದ್ರು. ಬಂದ್ ಮುಂದೂಡುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇತ್ತು. ಎಲ್ಲಿ ಬಂದ್ ಮುಂದೂಡಬೇಕು ಅನ್ನೋ ಒಂದು ಮನವಿ ಕೇಳ್ತಾ ಇತ್ತು. ಆಗಲೇ ಈ ರೀತಿಯಾದಂತಹ ಸೂಚನೆ ನೀಡಿರುವಂತದ್ದು ನಿಜಕ್ಕೂ ಒಂದು ರೀತಿ ಮರಣ ಶಾಸನ ಅನ್ನೋದು ರೈತರ ಅಭಿಪ್ರಾಯವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಂತ ಕುರುಬೂರು ಶಾಂತಕುಮಾರ್ ನಮ್ಮ ಜೊತೆಗಿದ್ದಾರೆ. ಸರ್, ಮತ್ತೆ ಈಗ ಗಾಯದ ಮೇಲೆ ಬರೆ ಎಳೆದಂತೆ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನು ಕೊಟ್ಟಿದೆ. 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ಹರಿಸಿ ಅಂತ ತಮಿಳುನಾಡಿಗೆ. ಕಳೆದ 10 ದಿನಗಳ ಹಿಂದೆ ರಾಜ್ಯದಲ್ಲಿ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ ಬರಗಾಲ ಇತ್ತು, ಮಳೆ ಬಂದಿರಲಿಲ್ಲ. ಏನೋ ಒಂದು ವರ್ಣನ ಕೃಪೆಯಿಂದ ಕಳೆದ 2ನೇ ತಾರೀಕಿಂದ ಉತ್ತಮವಾದ ಮಳೆ ಬಂತು. ಕಬಿನಿ ಜಲಾಶಯ ಭರ್ತಿ ಆಯಿತು. ಅದಾದ ನಂತರ ನಿತ್ಯ ನಾವು ತಮಿಳುನಾಡಿಗೆ 2 TMC ನೀರನ್ನು ಬಿಟ್ಟಿದ್ದೀವಿ. ಈಗಾಗಲೇ ಸುಮಾರು 30 TMC ನೀರನ್ನು 10 ದಿನಗಳಲ್ಲಿ ಬಿಟ್ಟಿದ್ದೀವಿ. ಏನು CWMAದವರು ಆದೇಶ ಕೊಟ್ಟಿದ್ದರು, 3.5 TMC, ಅದಕ್ಕಿಂತ 3 ಪಟ್ಟು ಹೆಚ್ಚು ನೀರನ್ನು ನಾವು ಬಿಟ್ಟಿದ್ದೀವಿ. ಪದೇ ಪದೇ ವಾಸ್ತವಾಂಶನ ಅರ್ಥ ಮಾಡ್ಕೊಳ್ಳದೆ ನೀರು ಬಿಡಿ ಅಂದರೆ ಸರಿಯಾದಂಥ ಕ್ರಮ ಅಲ್ಲ. ಇವತ್ತು ಕೂಡ ಕಬಿನಿಯಿಂದ ಕಾವೇರಿಯಿಂದ ಸುಮಾರು 1.25 TMC ನೀರನ್ನು ತಮಿಳುನಾಡಿಗೆ ಬಿಡ್ತಾ ಇದ್ದೀವಿ. ಮಳೆ ಬಂದರೆ ಜಲಾಶಯ ಭರ್ತಿಯಾದರೆ ನಾವು ನೀರು ಇಟ್ಕೊಳ್ಳೋದಿಲ್ಲ. ಆದರೆ ನಮ್ಮ ಸರ್ಕಾರ ಒಂದು ರೈತರಿಗೆ ದ್ರೋಹ ಬಗೆತಾ ಇದೆ. ಚಾನಲ್ಗಳಿಗೆ ನೀರು ಬಿಟ್ಟಿಲ್ಲ, ತಮಿಳುನಾಡಿಗೆ ನೀರು ಬಿಡ್ತಾ ಇದೆ. ಇದು ಸರಿಯಾದ ಕ್ರಮ ಅಲ್ಲ. ಈಗಾಗಲೇ ಕಬಿನಿ ಅಚ್ಚುಕಟ್ಟು ಭಾಗದ ರಾಂಪುರ ನಾಲೆ ಇರ್ಬೋದು, ಉಲ್ಲಳ್ಳಿ ನಾಲೆ ಇರ್ಬೋದು, ಕಬಿನಿ ಎಡದಂಡೆ ನಾಲೆ ಇರ್ಬೋದು, ಮತ್ತು KRS ಭಾಗದ ನಾಲೆಗಳಿಗೆ ನೀರನ್ನು ಬಿಟ್ಟು ಈ ರೈತರನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಪದೇ ಪದೇ ರೈತರು ಹೋರಾಟ ಮಾಡಿ ನೀರು ಬಿಡಿ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣವೇ ನೀರು ಬಿಡುವಂಥ ಕೆಲಸ ಮಾಡಬೇಕು. ಒಂದು ವೇಳೆ ಮತ್ತೆ ಈಗ ತಮಿಳುನಾಡು ನೀರು ಹರಿಸಿದ್ರೆ ರೈತರ ಹೋರಾಟ ಆಗಿರುತ್ತೆ. ಯಾಕಂದರೆ ಬಂದ್ಗೂ ಸಹ ಕರೆಯನ್ನು ಕೊಡಲಾಗಿತ್ತು. ಏನು ಇವತ್ತು CWRC ದಿನನಿತ್ಯ 12,000 ಕ್ಯೂಸೆಸ್ ನೀರನ್ನ ಬಿಡಬೇಕು ಅಂತ ಹೇಳಿದ್ದಾರೆ. ಬಟ್ ಇದು ನಿಜಕ್ಕೂ ಖಂಡನೀಯ. ಯಾಕೆಂತ ಹೇಳಿದ್ರೆ ಈ ಭಾಗದಲ್ಲಿ ಭೀಕರ ಬರಗಾಲ ಬಂದಿದೆ. ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ ಇರ್ತಕ್ಕಂಥ ರೈತರುಗಳು ಬದುಕಲಿಕ್ಕೆ ಆಗ್ತಾಯಿಲ್ಲ. ಈ ಒಂದು ನೀರನ್ನು ಬಿಡೋದೇ ಆದರೆ ನಾವು ರಾಜ್ಯಾದ್ಯಂತ ರೈತರು ಉಗ್ರವಾದ ಹೋರಾಟನ ಮಾಡಿ ಸರ್ಕಾರನ ಎಚ್ಚರಿಸಿ ಈ ಸರ್ಕಾರಕ್ಕೆ ತಳಭಾಗಕ್ಕೆ ಇಳಿಸುವಂಥ ಕೆಲಸನ ಮಾಡಬೇಕಾಗ್ತದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಏನು ಪ್ರತಿ ಸಾರಿನೂ ಕೂಡ ಏನು ಕಾವೇರಿ ಪ್ರಾಧಿಕಾರ ತಮಿಳುನಾಡು ಪರವಾಗಿ ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ ರೈತರು ನಾವು ಬದುಕೋಕ್ಕೋಸ್ಕರ ಮತ್ತು ಜಾನುವಾರುಗಳು ನೀರು ಬಿಡಿ ಅಂತ ಹೇಳ್ತಾ ಇರೋದು. ಅದು ಬಿಟ್ಬಿಟ್ಟು ಇವರು ಬೆಳೆ ಬೆಳೀಲಿಕ್ಕೆ ನೀರು ಬಿಡ್ತಾ ಇದ್ದಾರೆ. ಅದಕ್ಕೆ ಇದೇ ರೀತಿ ಮುಂದುವರೆದ್ರೆ ಏನು ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಮೊನ್ನೆ ಈಗ ಭಾಳ ಸಮಸ್ಯೆ ಆಗಿದೆ, ಎಲ್ಲರಿಗೂ ಕೂಡ ತೊಂದರೆ ಆಗೋದು ಬೇಡ ಅಂತ ಹೇಳಿ ಬಂದು ಮುಂದೂಡಿದರು. ಆ ಒಂದು ವಿಚಾರವಾಗಿ ಏನಾದರೂ ಇದೇ ರೀತಿ ಮುಂದುವರೆದ್ರೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತೆ ಸಭೆ ಮಾಡಿ ಉಗ್ರವಾದ ಹೋರಾಟನ ಏನು ಕಾವೇರಿ ಭಾಗದ ಅಚ್ಚುಕಟ್ಟು, ಕಬಿನಿ ಅಚ್ಚುಕಟ್ಟು ಭಾಗದ ರೈತರೆಲ್ಲ ಒಗ್ಗೂಡಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ನಾವು.
ಪ್ರತಿಮಾ, ಇದು ರೈತರ ಸ್ಪಷ್ಟವಾದಂಥ ಮಾತುಗಳು. ಎಲ್ಲೋ ಒಂದು ಕಡೆ ಬಂದ ಹಿಂದೆ ಸರಿತೇವೆ ಅಂತೇಳಿ ಒಂದು ವಿಚಾರ ಇತ್ತು. ಈಗ ಮತ್ತೆ ಪುನರ್ ಪರಿಶೀಲಿಸಬೇಕಾಗ್ತದೆ. ಸಭೆಯನ್ನು ಸೇರಿ ಮತ್ತೆ ಬಂದ್ ಮಾಡುವಂಥದ್ದು, ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸೋದಕ್ಕೆ ರೈತರು ಸಿದ್ಧತೆಯನ್ನು ಮಾಡ್ಕೊಡ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ರಾಮ್ ತಮ್ಮೆಲ್ಲ ಮಾಹಿತಿಗೆ. ಕಾವೇರಿ ವಿಚಾರದಲ್ಲಿ ಈ ರೀತಿ ಮತ್ತೆ ಮತ್ತೆ ಕರ್ನಾಟಕಕ್ಕೆ ಆಘಾತ ಆಗ್ತಾ ಇದೆ. ನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನ ಹರಿಸಬೇಕು ಅನ್ನುವಂತಹ ಒಂದು ಶಿಫಾರಸ್ಸೇನಿದೆ. ನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನ ಬಿಟ್ರೆ ದಿನಕ್ಕೆ 1 TMC ಆಗತ್ತೆ. ಸದ್ಯ ಇನ್ನೂ ಕೂಡ KRS ಅಣೆಕಟ್ಟೆ ಭರ್ತಿಯಾಗಿಲ್ಲ. 30 TMC ನೀರು ಮಾತ್ರ ಇದೆ. ಅದನ್ನೇ ಮುಂದಿನ ಬೇಸಿಗೆವರೆಗೂ ಕೂಡ ನಾವು ಇಟ್ಕೊಳ್ಬೇಕಾಗತ್ತೆ. ಇಷ್ಟಾಗಿಯೂ ಕೂಡ ಈ ಸಂಕಷ್ಟದ ನಡುವೆ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಬೇಕು ಅಂತಂದರೆ ಮಳೆಯಾಗಲಿಲ್ಲ, ಅಲ್ಲಿ KRS ಡ್ಯಾಮ್ ತುಂಬಲಿಲ್ಲ ಅಂತಂದರೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟು ಬುತ್ತಿ. ಈಗ ಪ್ರಾಧಿಕಾರದಲ್ಲಿ CWRCಯ ಶಿಫಾರಸನ್ನೇ ಎತ್ತಿ ಹಿಡಿತಾರಾ ಅಥವಾ ನಮ್ಮ ರಾಜ್ಯದ ಪರವಾಗಿ ಏನಾದರೂ ಆದೇಶ ಬರುತ್ತಾ ನೋಡಬೇಕಿದೆ. ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ದಿಲೀಪ್, ಇನ್ನೂ ಕೂಡ CWRCಯ ಶಿಫಾರಸಿಗೆ ಪ್ರಾಧಿಕಾರ ಏನು ಹೇಳುತ್ತೆ ಅನ್ನೋದು ತಿಳಿಬೇಕಾಗಿದೆ. ಆದರೆ 12,000 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಬೇಕು ಅನ್ನುವಂಥದ್ದೇ ಆದೇಶ ಬಂದುಬಿಟ್ರೆ ನಿಜಕ್ಕೂ ಮರಣ ಶಾಸನ. ಏನೋ 15 ದಿನದ ಹಿಂದೆ ಮಳೆರಾಯ ಕೃಪೆ ತೋರದ ಒಂದಿಷ್ಟು ಸಹಾಯ ಆಯಿತು. ಆದರೆ ಈಗ ಬರುವಂತಹ ಆದೇಶ ಏನಿದೆ ಇದು ಮತ್ತಷ್ಟು ಸಂಕಷ್ಟ ತಂದೊಡ್ಡುತ್ತೆ ಅಂತ. ಖಂಡಿತವಾಗ್ಲೂ ಪ್ರತಿಮಾ, ಈಗಲೂ ಕೂಡ ರಾಜ್ಯ ಸರ್ಕಾರ ಇಲ್ಲಿನ ರೈತರುಗಳಿಗೆ ಬೆಳೆ ಬೆಳೀರಿ ಅನ್ನುವಂತ ನಿಟ್ಟಲ್ಲಿ ಯಾವುದೇ ರೀತಿಯಾದಂತ ಸೂಚನೆಗಳನ್ನ ಕೊಟ್ಟಿಲ್ಲ. ಯಾಕಂದ್ರೆ ನಾವು ಈಗಲೂ ಕೂಡ ಇರುವಂತದ್ದು ಕುಡಿಯೋ ನೀರಿಗೆ ಮೊದಲನೇ ಆದ್ಯತೆ. ಕುಡಿಯೋ ನೀರಿಗೆ ಸಾಕಾಗಷ್ಟು ನೀರು ಸಿಗ್ತಾ ಇಲ್ಲ. ಕುಡಿಯೋ ನೀರಿಗೆ ಮೊದಲು ಆದ್ಯತೆ ಇಟ್ಕೊಳ್ಬೇಕು, ತದನಂತರ ನಾವು ಬೆಳೆಗಳಿಗೆ ಬೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಲೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಮೊನ್ನೆ KDP ಸಭೆ ಆಯಿತು. KDP ಸಭೆಯಲ್ಲೂ ಕೂಡ ಇದೇ ಒಂದು ನಿರ್ಣಯವನ್ನ ಕೈಗೊಳ್ಳಲಾಯಿತು. ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ. ಜೊತೆಗೆ KRS ಇನ್ನೂ ಕೂಡ ಭರ್ತಿಯಾಗಿಲ್ಲ. ಇನ್ನೂ 20 TMC ಅಷ್ಟು ನೀರು ಖಾಲಿ ಇರುವಂತದ್ದು. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಟ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆಘಾತ ಆಗುತ್ತೆ. ಯಾಕಂದ್ರೆ ಮುಂದಿನ ಬೇಸಿಗೆವರೆಗೂ ಕೂಡ ನಾವು ಇವನ್ ನೀರನ್ನ ಉಳಿಸ್ಕೊಳ್ಬೇಕು. ನಮ್ಮಲ್ಲಿ ನೀರೇನಾದ್ರೂ ಬಂದ್ರೆ ನಿಜಕ್ಕೂ ಕೂಡ ಅದನ್ನ ಹಿಡಿದಿಟ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಹಿಡಿದಿಟ್ಕೊಳ್ಳಕ್ ಸಾಧ್ಯ ಇಲ್ಲ ಅಂದ್ಮೇಲೆ ತಮಿಳುನಾಡಿಗೆ ಸಹಜವಾಗಿ ನೀರು ಹರಿದು ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಪದೇ ಪದೇ ಈ CWRC CWMA ರಾಜ್ಯದ ವಿರುದ್ಧ ತೀರ್ಪುಗಳು ಬರ್ತಾ ಇರುವಂತದ್ದು ನಿಜಕ್ಕೂ ಕೂಡ ರೈತರಿಗೆ ದೊಡ್ಡ ಆಘಾತ ಆಗ್ತಾ ಇದೆ. ಈಗಲೂ ಕೂಡ ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಮಂಡ್ಯದಲ್ಲಿ ಪ್ರತಿಭಟನೆಗಳು ಪ್ರಾರಂಭ ಆಗಿರುವಂತದ್ದು. ಒಂದು ಕಡೆ ಆಶಾಭಾವನೆ ಇರುವಂತದ್ದು ಏನು ಅಂತಂದ್ರೆ ಕಬಿನಿ ಜಲಾಶಯಕ್ಕೆ ಒಳಹರಿವು ಚೆನ್ನಾಗಿ ಒಳಹರಿವಿದೆ. ಅಷ್ಟೇ ಪ್ರಮಾಣದ ನೀರನ್ನ ಎಷ್ಟು ಬರ್ತಾ ಇದೆ ಅಷ್ಟೇ ಪ್ರಮಾಣದ ನೀರನ್ನ ಬಿಟ್ರೆ ಯಾವುದೇ ರೀತಿಯಂತ ಸಮಸ್ಯೆ ಇರ್ತಿರ್ಲಿಲ್ಲ. ಆದ್ರೆ ಹೆಚ್ಚುವರಿ ನೀರನ್ನು ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಆದೇಶ ಮಾಡಿರುವಂತದ್ದು ನಿಜ ಕೂಡ ರೈತರಿಗೆ ಸಂಕಷ್ಟ ಇದೆ. ಒಳಹರಿವು ಇಲ್ಲದಂತ ಸಂದರ್ಭದಲ್ಲಿ ಈ ರೀತಿಯಂತ ಆದೇಶವನ್ನ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂತದ್ದು. ಪ್ರತಿಮಾ. ಎಸ್ ದಿಲೀಪ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.